ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಸುರಪುರ ಹುಣಸಗಿ ಬ್ಲಾಕ್ ಕಾಂಗ್ರೆಸ್ನ ಪಕ್ಷದ ವತಿಯಿಂದ ಇಂದು ಸುರಪುರ ಪಟ್ಟಣದ ವಸಂತ ಮಹಲ್ ಗ್ರೌಂಡ್ ಆವರಣದಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಸದಸ್ಯರು, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಅಧ್ಯಕ್ಷರು, ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದ ದಿವಂಗತ ರಾಜ ವೆಂಕಟಪ್ಪ ನಾಯ್ಕ ಅವರ ನುಡಿ ನಮನ ಕಾರ್ಯಕ್ರಮವನ್ನು ಏರ್ಪಡಿಸಿ ನಮನವನ್ನು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಹಲವಾರು ಮಠದ ಪೂಜ್ಯರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪಗೌಡ ದರ್ಶನಾಪುರ್, ಸಂಸ್ಥಾನದ ರಾಜರಾದ ಕೃಷ್ಣಪ್ಪ ನಾಯಕ, ನಿಗಮದ ಅಧ್ಯಕ್ಷರಾದ ಮರಿಗೌಡ ಹುಲಕಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಸರೆಡ್ಡಿಗೌಡ ಪಾಟೀಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜ ವೇಣುಗೋಪಾಲ ನಾಯಕ ಮತ್ತು ಸಹೋದರರು, ಸುರಪುರ ಹುಣಸಗಿ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಸುರಪುರ ಮತಕ್ಷೇತ್ರದ ಸಮಸ್ತ ಹಿರಿಯ ಹಾಗೂ ಕಿರಿಯ ಮುಖಂಡರು, ಪ್ರತಿ ಗ್ರಾಮದಿಂದ ಆಗಮಿಸಿದ್ದ ಸಾವಿರಾರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಇಲ್ಲಿ ಉಪಸ್ಥಿತರಾಗಿ ರಾಜ ವೆಂಕಟಪ್ಪ ನಾಯಕ್ ಅವರಿಗೆ ನುಡಿ ನಮನವನ್ನು ಸಲ್ಲಿಸಿದರು. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಯಾಕಂದ್ರೆ ಒಬ್ಬ ರಾಜಕೀಯ ನಾಯಕರಾಗಿ ನಾವು ಬೆಳಿಬೇಕು, ಜನರಿಂದ ನಾವು ಏನು ಬೆಳೆದಿರ್ತೀವಿ, ಜನರ ಕಷ್ಟ ಬಂದಂತ ಸಂದರ್ಭದಲ್ಲಿ ಅವರಿಗೆ ನಾವು ಎಗಲಿಗೆ ಹಾಕ್ಲಿಕ್ಕಂದ್ರೆ ನಮ್ಗೆ ಯಾರು ನಮ್ಗೆ ಸಾಥಿ ಕೊಡೋದಿಲ್ಲ. ಏನೇ ಕಷ್ಟ ಇದ್ದರೂ ಕೂಡ, ಕೆಟ್ಟ ಪರಿಸ್ಥಿತಿಯಲ್ಲಿದ್ರು ಕೂಡ ನಾವು ಅವ್ರಿಗೆ ಕೈ ಹಿಡಿದ ಮೇಲೆ ಎತ್ತಿದಾಗ ಮಾತ್ರ ಅವರು ಜನ ಸುತ್ತಲಿಂದ ನೋಡ್ತಿರ್ತಾರೆ, ಈ ವ್ಯಕ್ತಿ ಏನ್ ಮಾಡ್ತಾರಪ್ಪ, ನಮ್ಮ ಶಾಸಕರು ಅವನಿಗೆ ಏನು ಉಳಿಸ್ತಾನ ಏನು ತುಳಿತಾರಂದು. ಆ ಒಬ್ಬ ವ್ಯಕ್ತಿಗೆ ನಾವು ಬೆನ್ನಿಗೆ ಹಾಕೊಂಡ್ರೆ ಇವತ್ತು ನೂರಾರು ಜನ ಕೂಡ ನಮ್ಮ ಬೆಂಬಲಕ್ಕೆ ಬರ್ತಕ್ಕಂಥ ಕೆಲಸ ಮಾಡ್ತೀವಿ. ಏನಪ್ಪ ಈ ವ್ಯಕ್ತಿ ಕೈ ಹಿಡಿಯೋರು ಯಾರಿಗೆ ಬಿಡಂಗಿಲ್ಲ ಅಂತ ಹೇಳಿದ್ರೆ ಆ ಸಾಲಿನಲ್ಲಿ ಇವತ್ತು ರಾಜ ವೆಂಕಟಪ್ಪ ನಾಯ್ಕ ಕೊಡ್ತಾರೆ. ಇವತ್ತು ಮಂತ್ರಿ ಆಗ್ಬೇಕಾಗಿ DK ಶಿವಕುಮಾರ್ ಮತ್ತು ಖರ್ಗೆ ಅವರು ಆದಷ್ಟು ಮುಂದಿನ ಅವಧಿಯಲ್ಲಿ ಮಾಡ್ತಿದ್ದ. ಆದ್ರೆ ಅವರು ಇಲ್ಲಿ ಕೂಡ ಪಕ್ಷದ ಬಗ್ಗೆ ಆಗಲಿ, ಪಕ್ಷದ ನಾಯಕರ ಬಗ್ಗೆ ಆಗಲಿ ಇಲ್ಲಿ ಕೂಡ ಸಣ್ಣ ಪಿಟ್ ಅಂತ ಕೂಡ ಅಪಸ್ವರದ ಮಾತು ಕೇಳಿಲ್ಲ. ಯಾರ ಕಾರ್ಯಕರ್ತರು ಒಬ್ಬಲ್ಲಿ ಬಂದು ಎಲ್ಲಿ ನೀವು ಮಂತ್ರಿ ಆಗಬೇಕು ಕೊಟ್ಟರೆ ಅಂದ್ರೂ ಕೂಡ ಅವ್ರ ಎದುರು ಕೂಡ ಅಪಸ್ವರದ ಮಾತಾಡಿ. ಯಾಕಂದ್ರೆ ರಾಜಕೀಯದಲ್ಲಿ ನಾವು ಒಬ್ಬರ ಮೇಲೆ ವಿಶ್ವಾಸ ಇಟ್ಟಲೆ ಸ್ವಲ್ಪ ಹೆಚ್ಚ ಕಡಿಮೆ ಆಗ್ತದೆ, ಸಮಯ ಹೋಗ್ತದೆ. ಇವತ್ತು ಮಂತ್ರಿ ಸ್ಥಾನ ಹೊಂದಿದ್ರು ಕೂಡ ಇವತ್ತು ಕರ್ನಾಟಕ ಸರ್ಕಾರದ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಉಗ್ರಾಣ ನಿಗಮದ ಅಧ್ಯಕ್ಷರನ್ನಾಗಿ ನಾವೆಲ್ಲರೂ ಸಾವಿರಾರು ಜನ ತಾವು ಬೆಂಗಳೂರು ಬಂದಿದ್ದೀವಿ. ನಾನು ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಕೂಡ ಒಂದು ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡಿದ್ವಿ. 2 ದಿನ ಆದ್ಮೇಲೆ ಕೇಳಿದ್ರೆ ನಮಗೆ ಶಾಕ್. ಯಾಕಂದ್ರೆ ಅವತ್ತು ನೋಡಿದ್ರು ಬಂದಿದ್ರು ಸಾಕಷ್ಟು ಜನ ಇದ್ದೀರಿ. ಇವತ್ತು ಎಷ್ಟು ಲವಲವಿಕೆಯಿಂದಿದ್ರು. ಆದ್ರೆ ಇವತ್ತು ನಮ್ಮೆಲ್ಲರ ದುರ್ದೈವ, ಕಾಂಗ್ರೆಸ್ ಪಕ್ಷದ ದುರ್ದೈವ, ಯಾಕೆ ಜಿಲ್ಲೆಯ ದುರ್ದೈವ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ. ಆದ್ರೂ ಕೂಡ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಮಂಡಲ ಪ್ರಧಾನರಾಗಿ, ಶಾಸಕರಾಗಿ, ಇವತ್ತು ಮಾಜಿ ಶಾಸಕರಾಗಿ ಏನು ಕೆಲಸ ಮಾಡಿರೋ ಅದನ್ನು ನೀವು ಯಾರು ಮರೆಯುವಂತಿಲ್ಲ. ರಾಜಾ ಕುಮಾರ್ ನಾಯಕ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ. ನಾನು ನಿಮ್ಮ ಕಷ್ಟಕ್ಕೆ ಸದಾಕಾಲ ನಾವು ಭಾಗಿಯಾಗ್ತೀವಿ. ಅದೇ ರೀತಿ ನಮ್ಮ ಕಷ್ಟಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಅದೇ ರೀತಿ ರಾಜ ಮೋನೇಶ್ವರ ನಾಯ್ಕ ಅವರು ಸಹಿತ ನಕ್ಕಂತೆ ಏನಾಗಲ್ಲ, ಏನ್ ಮಾಡ್ತೀರಿ ಮಾಡಿ, ನಾವು ನಿಮ್ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ರು. ರಾಜ ವೆಂಕಟಪ್ಪ ನಾಯ್ಕ ನಮ್ಮ ತಂದೆ ನಮ್ಗೊಂದು ಶಕ್ತಿ ತರ ಇದ್ರು. ಅದೇ ರೀತಿ ರಾಜ ರೂಪ್ ಕುಮಾರ್ ನಾಯ್ಕ್ ನಮ್ಮ ಅಣ್ಣ ಭಾಗವಹಿಸಿದಂತ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೇ ಹಾಗೂ ನಮ್ಮ ಸುರಪುರ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮಾತನಾಡಬೇಕು ಅರ್ಥ ಆಗ್ತಾ ಇಲ್ಲ.
ಉಗ್ರಾಣ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅವ್ರನ್ನ ಯಾವಾಗ ಸ್ವಾಗತ ಸ್ವರೂಪ ಮಾಡ್ಕೋಬೇಕಂತ ಕಾಯ್ತಿದ್ರೆ ಹೊರತಾಗಿ ನಾವು ಈ ರೀತಿ ಮಾಡ್ತೀವಿ ಅಂತ ಅನ್ಕೊಂಡಿದ್ದೇವೆ. ಯಾಕಂತಂದ್ರೆ ಸುರಪುರ ಜನರು ನಮ್ಮ ವೆಂಕಟಪ್ಪ ನಾಯಕರು ಮತ್ತು ಉಗ್ರಾಣ ನಿಗಮ ಅಧ್ಯಕ್ಷರಾಗರ ಅವರು ಹೆಚ್ಚಿನ ಪ್ರಮಾಣದಲ್ಲಿ ತಿಂತಿನ ಬ್ರಿಡ್ಜ್ ವೆಲ್ಕಮ್ ಮಾಡ್ಬೇಕಂತ ಜನರ ಕಾಯಂತ ವಿಚಾರದಲ್ಲಿ ಇವತ್ತಿನ ದಿನ ಅವರ ಗ್ರೌಂಡ್ ನಲ್ಲಿ ಅವರ ಅಂತಿಮ ಇವತ್ತು ನುಡಿನಮನ ಕಾರ್ಯಕ್ರಮ ಮಾಡ್ತೇವಪ್ಪ ಅಂತಂದ್ರೆ ನಮ್ಮ ಸುರಪುರ ತಾಲೂಕು ನಮ್ಮ ದುರದೃಷ್ಟ ಅವತ್ತು ನಮ್ಮ ದುರದೃಷ್ಟ ಅಂತ ಅವತ್ತು ಅನ್ಕೊಂಡಿದೀವಿ. ಯಾಕಂತಂದ್ರೆ ಇವತ್ತು ಈ ಸುರಪುರ ತಾಲೂಕಿನಲ್ಲಿ ನಮಗ ಇಂಥ ಒಬ್ಬ ನಾಯಕ ಇವತ್ತು ಬಿಟ್ಟು ಹೋಗ್ತಾರ ಅಂತ ನಾವು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ರಾಜ ವೆಂಕಟಪ್ಪ ನಾಯಕರವರಿಗೆ, ರಾಜ ವೆಂಕಟಪ್ಪ ನಾಯಕರವರಿಗೆ ಈ ತಾನೇ ಆಶೀರ್ವಾದ ಸಿಕ್ತವರಿಗೆ ಎಲ್ಲಾ ಗುರುಗಳು ಬಂದಿದ್ದಾರೆ. ಮತ್ತೆ ಇಲ್ಲಿ ಮತಕ್ಷೇತ್ರದ ಜನತೆ ನೀವು ಕೂಡ ಇದ್ದೀರಿ. 2024ಕ್ಕೆ ನಮ್ಮ ವೇಣುಗೋಪಾಲ್ ಅಣ್ಣನವರು ಜಯ ಘೋಷಣೆಯನ್ನ ಮೊಳಗಿಸ್ತಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ಯಾಕಂದ್ರ ಆ ಮನುಷ್ಯನ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ನನಗೆ 100 ಕೋಟಿ ಕೆಲಸ ಕೊಟ್ಟಿಲ್ಲ. ಯಾಕಂದ್ರೆ ಬರ್ತಾರ ಆ ಮನುಷ್ಯನ ಕೂಡ ಮಾಡಿಲ್ಲ. ಇವತ್ತು ತ್ರಾಸ ಆಗ್ತದೆ. ಯಾಕಪ್ಪ ಅಂದ್ರೆ ಅಂತ ಮನುಷ್ಯ ಹಾಸ್ಪಿಟಲ್ದಾಗಿದ್ರು ಅವ್ರ ಮಕ್ಕಳಿಗೆ ಅಂತ ಫೋನ್ ಚಲ ಫೋನ್ ಚುಚ್ಚಪ್ಪ ಮಾಡೋದು ಹೇಳ್ತಾನೆ ಅಂತ ವ್ಯಕ್ತಿ ನಿಮಗೆಲ್ಲರೂ ಗೊತ್ತಿದೆ. ಅದಕ್ಕೆ 5 ಮಂದಿ ಅವ್ರ ಮಕ್ಕಳು ಓಡಲ್ ಬಿಟ್ಟಾಗ ಇದೊಂದು ಸಾರಿ ನೀವೆಲ್ಲರೂ ಸೇರಿ ಅವ್ರ ಮಕ್ಕಳಿಗೆ ಮನುಷ್ಯ ಅಂತ ಕೆಲಸ ನೀವು ಮಾಡ್ಬೇಕಂತೇಳಿ ಎಲ್ಲರಲ್ಲಿ ಕಾರ್ಯಕರ್ತ ನಾನು ಮುಗಿಸ್ತೀನಿ. ಯಾಕಂದ್ರ ಆ ಮನುಷ್ಯನ ಬಹಳ ಒಳಗಿತ್ತು ಜನ ಬಗ್ಗೆ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.